ಗಾಳಿಯೋ ಗಾಳಿಯೋ ಯಾವ ಪ್ರೇಮ ಗಾಳಿಯೋ, ಈ ರೀತಿ ಡ್ಯುಯೆಟ್ ಆಡೋಣ ಅಂತ ನಾವೇನೋ ರೆಡಿ ಆಗಿದ್ವಿ. ಆದ್ರೆ ಗಾಳಿನೇ ಬೇರೆ ಪ್ಲಾನ್ ಇತ್ತು. ಸುನಾಮಿ, ಸುಂಟರ್ ಗಾಳಿ, ಬಿರುಗಾಳಿ ಎಲ್ಲ ಯಾವಾಗ್ಲೂ ಒಂದ್ಸಲನೆ ಬರೋದು. ಅದು ಬರ್ಬೇಕಾದ್ರೆ ಭಯ ಇರುತ್ತೆ, ಬಂದ್ ಹೋದ್ಮೇಲೆ ಅದ್ರ ಹವಾ ಇರುತ್ತೆ. ಸೊ ಹಾಗೇನೆ ನಮ್ಮ ಡ್ಯಾಲಸ್ ಅಲ್ಲಿ ಗಾಳಿ ಬರುತ್ತೆ ಅಂತ ಫೋರ್ಕಾಸ್ಟ್ ಅಲ್ಲಿ ಭಯ ಹುಟ್ಸಿದ್ರು. ಬಂದಾದ್ಮೇಲೆ ಏನೋ ಅದ್ರ ಹವಾ ಹೇಗಿತ್ತು ಗೊತ್ತಾ? ಗಾಳಿ 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 ಸುಂಟರ ಗಾಳಿ, ಗಾಳಿ 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 ಸುಂಟರ ಗಾಳಿ, ಸುಂಟರ ಗಾಳಿ ಸುಂಟರ ಗಾಳಿ. ಸೊ ಮಾರ್ಚ್ 4 ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಡ್ಯಾಲಸ್, ಟೆಕ್ಸಸ್ ಸರೌಂಡಿಂಗ್ ಏರಿಯಾಸ್ ಅಲ್ಲಿ ಬಹಳ ವಿಂಡ್ ಬಂತು. ಅಂದ್ರೆ ಬಿರುಗಾಳಿ, ಸುಂಟರ್ ಗಾಳಿ ಜೊತೆಗೆ ಥಂಡರ್ ಸ್ಟಾರ್ಮ್ಸ್ ಎಲ್ಲ ಫೋರ್ಕಾಸ್ಟ್ ಆಗಿತ್ತು. ಡ್ಯಾಲಸ್ ಇಂದ ಹ್ಯೂಸ್ಟನ್ಗೆ ಒಂದು ಕಸ್ಟಮರ್ ಮೀಟಿಂಗ್ ಅಟೆಂಡ್ ಮಾಡ್ಬೇಕಾಗಿತ್ತು. ಸೊ 5 ಗಂಟೆಗೆ ನನ್ನ ಫ್ಲೈಟ್ ಇತ್ತು. 3 ಗಂಟೆಗೆ ಎದ್ದು ಒಂದು ಪ್ರೀಮಿಯಂ ಊಬರ್ ನ ಬುಕ್ ಮಾಡಿದೆ. ಸೊ ಕಾರೇನೋ ಪ್ರೀಮಿಯಂ ಇತ್ತು. ಆ ಪ್ರೀಮಿಯಂ ಫೀಚರ್ಸ್ ಏನಪ್ಪಾ ಅಂದ್ರೆ ಡೋರು ಸರಿಯಾಗಿ ಲಾಕ್ ಆಗ್ತಿರ್ಲಿಲ್ಲ, ಆಮೇಲೆ ಒಳಗಡೆ AC ವರ್ಕ್ ಆಗ್ತಿರ್ಲಿಲ್ಲ. ನೋಡಿ ಎಂತ ಪ್ರೀಮಿಯಂ ಸರ್ವಿಸ್ ಊಬರ್ ಅವ್ರದ್ದು. ಅದಾಯ್ತಾ, ಹೆಂಗೋ ಹೋಗಿ ಏರ್ಪೋರ್ಟ್ ತಲುಪಿದ್ದಾಯ್ತು. ಹೋದ್ನ ಫ್ಲೈಟ್ ಒಳಗೆ ಕೂರ್ಸಿದ್ರು. ಟೇಕ್ ಆಫ್ ಏನೋ ಆಯ್ತು. ಫಸ್ಟ್ 10 ಮಿನಿಟ್ಸ್ ಆರಾಮಾಗಿತ್ತು, ಏನ್ ಗಾಳಿ ಏನಿರ್ಲಿಲ್ಲ, ಒಂಚೂರು ಅಳ್ಳಾಡ್ತಾ ಇತ್ತು. ನೋಡಿ ಅರ್ಧಕ್ ಹೋದ್ವಿ, ನೋಡಿ ಅವಾಗ ಶುರುವಾಗಿದ್ದು ಏನ್ ಎಲ್ಲಾ ಕಡೆನೋ ಹಿಂಗ್ ವೈಬ್ರೇಷನ್ಸ್ ಎಲ್ಲ. ರೋಲರ್ ಕೋಸ್ಟರ್ ಫ್ರೀ ರೈಡ್ ಸಿಕ್ತು, ಒಳ್ಳೆ ಫ್ಲೈಟ್ ಅಲ್ಲಿ ಹೋಗ್ತಾ ಇಲ್ಲ, ರೋಲರ್ ಕೋಸ್ಟರ್ ಅಲ್ಲಿ ಹೋದಂಗ ಅನಿಸ್ತು. ನೋಡಿ ನಾವು ಕೇಳ್ದೇನೆ ಫ್ರೀ ಆಗಿ ನಮ್ಗೊಂದು ರೈಡ್ ಕೊಟ್ರು ನಮ್ಮ ಏರ್ ಫ್ಲೈಟ್ ಅವರು. ಪ್ರತಿದಿನ ಪ್ರಕೃತಿ ನಮ್ಗೊಂದು ಕಲಿಯೋ ಆಪರ್ಚುನಿಟಿ ಕೊಡುತ್ತೆ. ಈ ಸುಂಟರ್ ಗಾಳಿ, ಬಿರುಗಾಳಿ ಅನ್ನೋದು ನಮ್ಮ ಜೀವನದಲ್ಲಿ ಬರುವಂತ ಕಷ್ಟಗಳು. ಆ ಕಷ್ಟಗಳು ಹೇಗಿರ್ಬೋದು, ಫಿನಾನ್ಷಿಯಲ್ ಲಾಸ್ ಇರ್ಬೋದು, ಫಿನಾನ್ಷಿಯಲ್ ಕ್ರೈಸಿಸ್ ಇರ್ಬೋದು, ಅಥವಾ ಬೇರೆಯವರು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋವಂಥದ್ದು ಇರ್ಬೋದು, ನೆಗೆಟಿವ್ ಕಾಮೆಂಟ್ಸ್ ಇರ್ಬೋದು, ನಮ್ಮನ್ನು ಟ್ರಾಲ್ ಮಾಡೋವಂಥದ್ದು, ಯಾರೋ ನಿಂತ್ಕೊಂಡು ನಮ್ಮ ಬಗ್ಗೆ ಆಡ್ಕೊಂಡು ನಕ್ಕೋರು ಇರ್ಬೋದು, ಅಥವಾ ಯಾವುದೋ ಒಂದು ನಾವು ಕೆಲಸದಲ್ಲಿ ನಮ್ಗೆ ಸಕ್ಸಸ್ ಸಿಗ್ತಾನೆ ಇಲ್ಲದೆ ಇರ್ಬೋದು. ನಾವು ಕಷ್ಟ ಪಟ್ಟಿದ್ರು ಯಾವುದೋ ಒಂದು ಅಚೀವ್ ಮಾಡಕ್ ಆಗ್ತಾ ಇಲ್ಲ. ಸೊ ಈ ತರ ಎಲ್ಲ ಸ್ಥಿತಿಗಳು ಈ ಬಿರುಗಾಳಿ ಅಥವಾ ಸುಂಟರ್ ಗಾಳಿ ತರ. ನೀವು ಒಂದು ಬಂಡೆ ಅಥವಾ ಕಲ್ಲು ನೋಡಿದಿರಲ್ಲ. ಸೊ ಕಲ್ಲು ಏನಾದ್ ಮಳೆ ಬೀಳಲಿ, ಸುನಾಮಿ ಬರ್ಲಿ, ಅಥವಾ ಏನೋ ಗಾಳಿನೇ ಬರ್ಲಿ, ಯಾವ್ದಕ್ಕೂ ಜಗ್ಗಲ್ಲ ಗುರು, ನಾನು ಇಲ್ಲೇ ನಿಂತಿರ್ತೀನಿ ಅಂತ. ಸೊ ಫಸ್ಟ್ ಆಫ್ ಆಲ್ ನಮ್ಗೆ ಆ ಮೈಂಡ್ ಸೆಟ್ ಬರ್ಬೇಕು. ಸೊ ಕಷ್ಟಗಳು ಬಂದಾಗ ನಮ್ಮ ಆತ್ಮಸ್ಥೈರ್ಯನ ನಾವು ಹೆಚ್ಚಿಸ್ಕೋಬೇಕು. ಎರಡನೇದು, ಸಮಯ ಎಲ್ಲದನ್ನು ವಾಸಿ ಮಾಡುತ್ತೆ. ಇವಾಗ ಟೈಮ್ ಕೊಟ್ಟಾಗ ನಿಮ್ಗೆ ಕಷ್ಟಗಳನ್ನ ಎದುರಿಸೋಕೆ ನಿಮ್ಗೆ ಶಕ್ತಿ ಸಿಗುತ್ತೆ. ಈ ರೀತಿ ಪ್ರಕೃತಿಲಿ ಎಷ್ಟೊಂದು ಪಾಠಗಳಿವೆ. ಇದನ್ನ ನಾವು ನೋಡಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನವನ್ನ ಬಹಳ ಯಶಸ್ಸಿನಿಂದ ಸಾಗಿಸ್ಬೋದು.